ಹಾಯ್ ಗಾಯ್ಸ್, ಇವತ್ತೇನಪ್ಪ ಅಂತಂದರೆ ನಮ್ಮ ಹರಿಹರದಲ್ಲಿ ಬಂದ್ಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿಯ ಮಹಾದೀಪೋತ್ಸವವನ್ನು ಆಚರಿಸುತ್ತಿದ್ದಾರೆ. ಇದು ಬಂದ್ಬಿಟ್ಟು 51ನೇ ವರ್ಷದ ಮಹಾದೀಪೋತ್ಸವ ಆಗಿರುತ್ತೆ. ನೋಡಿ, ಗುಗ್ಗಳಗಳಿದೆ ಅಂದರೆ ಅಯ್ಯಪ್ಪ ಸ್ವಾಮಿನ ಮೆರವಣಿಗೆಗಳ ಮೂಲಕ ಮಹಿಳೆಯರು ಹುಡುಗಿಯರ ಮೂಲಕ ಕೈಯಲ್ಲಿ ದೀಪಗಳನ್ನ ಹಿಡ್ಕೊಂಡು ಇಡೀ ಹರಿಹರ ಸುತ್ತಿ ಬರೋದಾಗಿರುತ್ತೆ ಮೆರವಣಿಗೆ ಮೂಲಕ. ಮತ್ತೆ ನೆಕ್ಸ್ಟ್ ಕಾರ್ತಿಕೋತ್ಸವ ಎಲ್ಲಿ ನಡೆಯುತ್ತೋ ಎಲ್ಲಿ ಅರೇಂಜ್ ಮಾಡಿರ್ತಾರೋ ಅಲ್ಲಿ ಬರೋದಾಗಿರುತ್ತೆ. ಸೊ ಅಯ್ಯಪ್ಪ ಸ್ವಾಮಿ ಮಂಟಪ ಹೇಗಿದೆ ನೋಡಿ, ಗಾಂಧಿ ಮೈದಾನದಲ್ಲಿ ಆಗಿರುತ್ತೆ. ಇದು ಬಂದ್ಬಿಟ್ಟು ಹರಿಹರದ ಗಾಂಧಿ ಮೈದಾನದಲ್ಲಿ ಏರ್ಪಡಿಸುತ್ತಾರೆ ನೋಡಿ. ಯಾವ ರೀತಿ ಅಂದರೆ ಎಷ್ಟೊಂದು ಜನ ಬರ್ತಾರೆ, ಸಖತ್ತ ಕಾರ್ಗಳು, ಬೈಕ್ಗಳು, ಜನಗಳು ಸಾಕಷ್ಟು ಜನ ಬಂದಿರ್ತಾರೆ. ಇದರ ಮಹಾ ವಿಶೇಷತೆ ಏನಪ್ಪ ಅಂತಂದರೆ ಪಟಾಕಿ ಹಾರಿಸೋದೇ ನೋಡೋಕೆ ಇಷ್ಟೊಂದು ಜನ ಬರ್ತಾರೆ. ಬನ್ನಿ ತೋರಿಸ್ತೀನಿ ಅದೆಲ್ಲ ಹೇಗಿದೆ ಅಂತ. ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ನೋಡಿ, ಇದೆಲ್ಲ ಬಂದ್ಬಿಟ್ಟು ಮಹಾದೀಪೋತ್ಸವದ ಅಲಂಕಾರಗಳು. ಒಂದು ಕಡೆ ಅಯ್ಯಪ್ಪ ಮಂಟಪ, ಇನ್ನೊಂದು ಕಡೆ ಸ್ಕೂಲ್ಗಳಿಂದ ಆಯೋಜಿಸಿದ ಪ್ರೋಗ್ರಾಮ್ಗಳಿರ್ತವೆ. ಸುಮಾರು ಜನಗಳು ಬಂದಿರ್ತಾರೆ ನೋಡಲಿಕ್ಕೋಸ್ಕರ, ತಿನ್ನೋದಕ್ಕೆ ಐಟಮ್ಸ್ಗಳಿರ್ತವೆ. ಸೊ ನೋಡಿ ಯಾವ್ಯಾವ ರೀತಿ ಇದೆ ಅಂತ. ದಾನ ಧರ್ಮಗಳು ಮಾಡಿದವರು ಕೂಡ ಪ್ರಶಸ್ತಿಗಳನ್ನು ಕೊಡಲಾಗುತ್ತದೆ. ಇದೇ ರೀತಿ ಅಯ್ಯಪ್ಪನ ಮಂಟಪ ಕೂಡ ತೋರಿಸ್ತೀನಿ, ಬನ್ನಿ ಮುಂದೆ ನೋಡ್ಕೊಂಡು ಬನ್ನಿ. ಹಂಗೆ ಈ ವರ್ಷ ಇಲ್ಲಿ ಇಕ್ಕಿದ್ದಾರೆ. ಪ್ರತಿ ವರ್ಷ ಅಂದರೆ ಈ ಹಿಂದೆ ವರ್ಷಗಳೆಲ್ಲ ತುಂಗಭದ್ರಾ ನದಿ ಹತ್ರ ಇಕ್ತಾಯಿದ್ರು, ಮತ್ತು ಈ ವರ್ಷ ಇಲ್ಲೇ ಏರ್ಪಡಿಸಿದ್ದಾರೆ. ಇದು ತುಂಬ ದೊಡ್ಡ ಜಾಗ ಆದ್ದರಿಂದ ಭಾಳ ಜನನೂ ಕೊಡ್ತಾರೆ ನೋಡಿ. ಅಯ್ಯಪ್ಪ ಮಂಟಪ ಬಂದಾಯ್ತಿದೆ. ಅಯ್ಯಪ್ಪ ಮಂಟಪ ಸ್ವಾಮಿ ಬಂದರೆ ಎಲ್ಲ ಕಾರ್ತಿಕ ಹಿಡ್ಕೊಂಡ್ಬಂದಿರ್ತಾರೆ ದೀಪಗಳನ್ನ ಹಿಡ್ಕೊಂಡು. ಸೊ ಎಲ್ಲರೂ ಇಲ್ಲಿ ಬರ್ತಾರೆ, ಸುಮಾರು ಜನ ಸೇರಿದ್ದಾರೆ. ಎಲ್ಲ ಜನ ಸೇರಿದ ಅಯ್ಯಪ್ಪನ ಸ್ವಾಮಿ ದರ್ಶನ ಪಡ್ಕೊಂಡು ಪಟಾಕಿ ನೋಡೋಕ್ಕೋಸ್ಕರ ಬಂದಿರೋದು ನೋಡಿ. ಒಂದು ಕಡೆ ಸ್ಕೂಲ್ಗಳಿಂದ ಆಯೋಜಿಸೋ ಪುಟ್ಟ ಮಕ್ಕಳೆಲ್ಲ ಬಂದಲ್ಲಿ ಡ್ಯಾನ್ಸ್ ಮಾಡೋದು, ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಆಚರಿಸ್ತಾರೋ ಅದನ್ನೆಲ್ಲ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನೆಕ್ಸ್ಟು ನೋಡಿ, ಹಂಗೆ ಅಂತ್ಯಂತ್ಯ ದೀಪದ ಮೆರವಣಿಗೆ ಮುಗಿದ ನಂತರ ಅಯ್ಯಪ್ಪ ಮಂಟಪಕ್ಕೆ ಬಂದರು ಎಲ್ಲ ಭಕ್ತಾದಿಗಳು. ಅಯ್ಯಪ್ಪ ಸ್ವಾಮಿಗಳು ಕೂಡ ಬಂದಾಯಿತು. ಇನ್ನೇನು ಕಾರ್ಯಕ್ರಮಗಳು ಮುಗಿತಾ ಇದ್ದಂತೆ ಪಟಾಕಿಗಳು ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಅಯ್ಯಪ್ಪ ದೀಪೋತ್ಸವ ಅಂತಂದರೆ ಪಟಾಕಿಗಳಿಲ್ಲ ಅಂದ್ರೇ ಒಂದು ಕಳೆ ಇಲ್ಲ. ಆ ಕಾರಣಕ್ಕೋಸ್ಕರ ಕಳೆ ಬರ್ಬೇಕಂದ್ರೆ ಪಟಾಕಿಗಳು ಬರಬೇಕು. ಸುಮಾರು ಜನ ಕಾಯ್ತಾ ಇದ್ದಾರೆ ನೋಡಿ. ಆ ಕಡೆ ಎಲ್ಲ ಪಟಾಕಿಗಳು ಅರೇಂಜ್ ಮಾಡಿದ್ದಾರೆ. ಅಯ್ಯಪ್ಪ ಭಕ್ತಾದಿಗಳು ಸ್ವಾಮಿಗಳು ಬಂದರು, ಮಂಟಪಕ್ಕೆ ಸೇರ್ತಿದ್ದಾರೆ ಎಲ್ಲರೂ. ಶಿಕ್ಷಕರು ತಯಾರಿ ಮಾಡಿದ್ದಾರೆ. ಪುಟ್ಟ ಮಕ್ಕಳು ಕಾರ್ಯಕ್ರಮವನ್ನು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮ ಕರ್ತವ್ಯ ಮಕ್ಕಳಿಗೆ ಕೇಳಿ ಉತ್ಸಾಹ ತುಂಬಿ. ಇದೆಲ್ಲ ನೋಡಿ ಪಟಾಕಿ ಹಾರಿಸ್ತಾರೆ ಕಾರ್ತಿಕೋತ್ಸವಕ್ಕೆ, ಅಯ್ಯಪ್ಪ ಸ್ವಾಮಿ ಕಾರ್ತಿಕೋತ್ಸವಕ್ಕೆ. ಇವೆಲ್ಲ ಪಟಾಕಿಗಳೇ, ಸಕದ ಪಟಾಕಿ ಹಾರಿಸ್ತಾರೆ ನೋಡಿ. ಇಷ್ಟೊಂದು ಜನ ನೋಡೋಕೆ ನಿಂತಿದ್ದಾರೆ. ಎಷ್ಟು ಜನ ಅಂದರೆ ಇಷ್ಟೊಂದು ಜನ ನೋಡೋಕೆ ಬಂದಿದ್ದಾರೆ. ಫುಲ್ ಜನ, ಸುಮಾರು ಜನ ಬಂದಿದ್ದಾರೆ. ಸಕ್ಕದ ಈ ಕಡೆ ಒಂದು ಕಡೆ ಪ್ರೋಗ್ರಾಮ್ ನಡೀತಿದೆ, ಒಂದು ಕಡೆ ಬಂದ್ಬಿಟ್ಟು ಅಯ್ಯಪ್ಪ ಕಾರ್ತಿಕೋತ್ಸವ, ಒಂದು ಕಡೆ ಜನ ನೋಡೋಕೆ ಕುಂತಿದ್ದಾರೆ. ಈ ಕಡೆ ಎಲ್ಲ ಪಟಾಕಿಗಳು ಹಣಿ ಮಾಡಿದ್ದಾರೆ. ಈ ಕಡೆ ಬಂದ್ಬಿಟ್ಟು ಶಾಲಾ ಮಕ್ಕಳೆಲ್ಲ ತುಂಬ ಅದ್ಭುತವಾಗಿ ತಮ್ಮ ನೃತ್ಯ ಪ್ರದರ್ಶನಗಳೆಲ್ಲ ಕಲೆಯನ್ನು ತೋರಿಸ್ತಾ ಇದ್ರು. ಹಾಗೆ ನೋಡ್ಕೊಂತ ನಿಂತು ಸ್ವಲ್ಪ ಹೊತ್ತು. ಅಂತೂ ಇಂತೂ ಶಾಲಾ ನೃತ್ಯಗಳೆಲ್ಲ ಕಂಪ್ಲೀಟ್ ಆಗಿ ಪ್ರಶಸ್ತಿಗಳನ್ನು, ಅವರಿಗೆ ಗೌರವಾನ್ವಿತವಾಗಿ ಪ್ರಶಸ್ತಿಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಮುಖಂಡರುಗಳಿಗೂ ಶಾಲಾ ನೃತ್ಯಗಳಿಗೂ ಏನೇನು ಆಯೋಜಿಸಿದ್ರು ಅವ್ರಿಗೆಲ್ಲರೂ ಪ್ರಶಸ್ತಿ ಕೊಟ್ಟರು. ಆದರೆ ನನಗೇನಪ್ಪ ಆಶ್ಚರ್ಯ ಅಂತಂದರೆ, 1.5 ಕೋಟಿ ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬ್ ಚಾನಲ್ ಇರೋ ಒಬ್ಬ ಹುಡುಗನ ತೋರಿಸಿದ್ರು. ಆ ಹುಡುಗ ನಾನು ಇದುವರೆಗೂ ನೋಡಿಲ್ಲ. ಅದು ನಮ್ಮ ಮರ್ಯಾದ ಹುಡುಗ ಬಿಡು ಬೆಳೆದಿದ್ದು. ಬಟ್ ನನಗೆ ಅನಿಸಿದ್ದು ಆಶ್ಚರ್ಯ ಆಗಿಬಿಡ್ತು, ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ, ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಇದ್ರು, ಯಾರೂ ಕಡಿಲಿಲ್ಲ ಅವನು ಅಂತ ನೋಡ್ತಾ ಇದ್ದೆ. ಮೀಟ್ ಆಗೋಕ್ಕೆ ಹೋದೆ, ಬಟ್ ಆಗಲೇ ಇಲ್ಲ. ಫೈನಲಿ ಎಲ್ಲರೂ ಕಾಯ್ತಾ ಇದ್ದ ಕ್ಷಣಕ್ಕೆ ಬಂದಾಯಿತು. ಅಂತಿಂತ ಎಲ್ಲ ಪಟಾಕಿಗಳು ಸ್ಟಾರ್ಟ್ ಆಯಿತು. ಫಸ್ಟ್ನೇ ಪಟಾಕಿಯಿಂದ ಸ್ಟಾರ್ಟ್ ಮಾಡಿದ್ರು. ನೋಡಿ ಯಾವ ರೀತಿ ಇದೆ ಇನ್ಮೇಲಿಂದ ಪಟಾಕಿಗಳು ಧಬ್ ಢಬ್ ಡಬ್ ಡಮ್ ಡಮ್ ಅಂತ ಎಲ್ಲ ಅಮುಕ್ಕು ಡಮುಕ್ಕು ಪಟಾಕಿಗಳೆಲ್ಲ ಸ್ಟಾರ್ಟ್ ಆಗ್ತಿದ್ದಾವೆ ನೋಡಿ. ಒಂದೊಂದಾಗೆ ಸ್ಟಾರ್ಟ್ ಆದವು. ಇನ್ಮೇಲೆ ನೋಡಿ ಯಾವ್ಯಾವ ರೀತಿ ಇದೊಂದು ಪಟಾಕಿಗಳೆಲ್ಲ, ಎಷ್ಟೋ ಲಕ್ಷಗಳದ್ದು ಪಟಾಕಿಗಳೆಲ್ಲ ಒಂದೇ ಕ್ಷಣನೇ
ಒಡೆದು ಚಿಂದಿ ಚಿಡಾಯಿಸ್ಬಿಡ್ತಾರೆ. ನೋಡಿ ಸುಮಾರು ಪಟಾಕಿಗಳಿವೆ, ಬನ್ನಿ ನೋಡಿ ಸುಮ್ಮನೆ. ನೋಡಿ ಎಷ್ಟೊಂದು ಪಟಾಕಿಗಳು ಸರ್, ಎಷ್ಟೊಂದು ಹೊಗೆ ಎದ್ದೇಳ್ತಿದೆ, ಸಖತ್ತ ಹೊಗೆ ಎದ್ದಿದೆ. ನಾನು ಮುಖ ನೋಡ್ಕೋಣ ಅಂತ ನೋಡಿದರೆ ಸುಮಾರು ನೋಡಿ ಹೆಂಗಾಗ್ಬಿಟ್ಟಿದೆ, ನಾನೇ ಕಾಣ್ತಿರಲಿಲ್ಲ ಅಷ್ಟು ಬೆಳಕಲ್ಲಿ. ನಾನು ಒಂದು ಸ್ವಲ್ಪ ಸೆಲ್ಫಿ ತಗೊಂಡು ನೋಡಿದರೆ ಏನು ಕಾಣ್ತಾ ಇಲ್ಲ. ಇಷ್ಟೆಲ್ಲ ನಡೆದ್ಮೇಲೆ ಇನ್ನೊಂದು ಪಟಾಕಿ ಅಂದರೆ ಆವಿನ ಪಟಾಕಿ ನೋಡ್ಬೇಕಾಗಿರುತ್ತೆ. ನೋಡಿ ಈ ಥರ ಮಳೆ ಬೀಳೋ ಪಟಾಕಿ, ನೆಕ್ಸ್ಟು ಆವಿನ ಪಟಾಕಿ ಒಂದು ಆರಿಸ್ತಾರೆ. ಅದನ್ನು ನೋಡೋಕ್ಕೆ ಸುಮಾರು ಜನ ಕಾಯ್ತಾ ಇರ್ತಾರೆ. ಆಲ್ರೆಡಿ ಟೈಮ್ 10:30 ಆಗಿದ್ರು ಕೂಡ ಇಷ್ಟೊಂದು ಜನ ನಿಂತಿರ್ತಾರೆ ಅಂದರೆ ಸುಮಾರು ಜನ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಬನ್ನಿ ಯಾವ ರೀತಿ ನಾನು ತೋರಿಸ್ತೀನಿ ನೋಡಿ. ಅದೇ ರೀತಿ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಬೆಲ್ ಐಕನ್ನ ಒತ್ತಿಕಿ. ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.